ನಮಸ್ಕಾರ ಬಿಗ್ ಬ್ರೇಕಿಂಗ್ ಗೆ ಸ್ವಾಗತ. ನಾನು ನವಿತಾ ಜೈನ್. ಹಿಜಾಬ್ ವರ್ಸಸ್ ಪರೀಕ್ಷೆ, ಹಠಾನ ಪರೀಕ್ಷೆನ. ಹಿಜಾಬ್ ಹಾಕಿ ಬಂದ್ರೆ ಎಕ್ಸಾಮ್ಗೆ ನೋ ಎಂಟ್ರಿ. ಭವಿಷ್ಯದ ನಿರ್ಧಾರನ, ಧರ್ಮ ಹೋರಾಟನ. ಹಿಜಾಬ್ ಎಸ್ಎಸ್ಎಲ್ಸಿ ಅಗ್ನಿ ಪರೀಕ್ಷೆ. ಇವತ್ತಿನಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ ಆಗ್ತಾ ಇದ್ದು, ಹಿಜಾಬ್ ನೆರಳಲ್ಲೇ ಇವತ್ತಿನಿಂದ ಎಸ್ಎಸ್ಎಲ್ಸಿ ಎಕ್ಸಾಮ್ ಆರಂಭ ಆಗ್ತಾ ಇದೆ. ಕೊರೋನಾ ನಂತರದ ಪೂರ್ಣ ಪ್ರಮಾಣದ ಪರೀಕ್ಷೆ ಇವತ್ತು ನಡೀತಾ ಇದ್ದು, ಪರೀಕ್ಷೆಗೆ ರಾಜ್ಯದಾದ್ಯಂತ ಪರೀಕ್ಷಾ ಕೇಂದ್ರಗಳು ಈಗಾಗಲೇ ಸಿದ್ಧಗೊಂಡಿವೆ. ಎಸ್ಎಸ್ಎಲ್ಸಿ ಅಗ್ನಿ ಪರೀಕ್ಷೆಯನ್ನ ಇವತ್ತಿನಿಂದ ಮಕ್ಕಳು ಎದುರಿಸ್ತಾ ಇದ್ದಾರೆ. ಒಂದ್ ಕಡೆ ಹಿಜಾಬ್ ಗಲಾಟೆ ದೊಡ್ಡ ಮಟ್ಟದಲ್ಲಿ ಮಕ್ಕಳ ಮೇಲೆ ಪರಿಣಾಮವನ್ನ ಬೀರಿತ್ತು. ಈ ಒಂದು ಸಂದರ್ಭದಲ್ಲಿ ಕೊರೋನಾ ನಂತರ ಮತ್ತೊಂದು ಕಡೆ ಪೂರ್ಣ ಪ್ರಮಾಣದ ಪರೀಕ್ಷೆ. ಸೊ ಈ ಎರಡೂ ವಿಚಾರಗಳಲ್ಲಿ ಆ ನಂತರ ನಡೀತಾ ಇರುವಂತಹ ಒಂದು ದೊಡ್ಡ ಮಟ್ಟದಲ್ಲಿ ಪೂರ್ಣ ಪ್ರಮಾಣದ ಪರೀಕ್ಷೆಗೆ ಇವತ್ತು ವಿದ್ಯಾರ್ಥಿಗಳು ಸಾಕ್ಷಿಯಾಗ್ತಾ ಇದ್ದಾರೆ, ಹಾಜರಾಗ್ತಾ ಇದ್ದಾರೆ. ಪರೀಕ್ಷೆಗೆ ಹಿಜಾಬ್ ನಿಷೇಧ, ಸಮವಸ್ತ್ರ ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು. ಹಿಜಾಬ್ ಹೋರಾಟದ ಹಿನ್ನೆಲೆ ಎಲ್ಲಾ ಕಡೆ ಅಲರ್ಟ್ ಅನ್ನ ಮಾಡಲಾಗಿದೆ. ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತಲು 144 ಸೆಕ್ಷನ್ ಅನ್ನ ಹಾಕಲಾಗಿದೆ. 10:30ರಿಂದ 1:45ರವರೆಗೆ ಪ್ರಥಮ ಭಾಷೆಯ ಪರೀಕ್ಷೆ ಇವತ್ತು ನಡೆಯಲಿದ್ದು, ಪರೀಕ್ಷಾ ಕೇಂದ್ರದ 100 ಮೀಟರ್ ಸುತ್ತ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಫಸ್ಟ್ ಲ್ಯಾಂಗ್ವೇಜ್ ನ ಎಕ್ಸಾಮ್ ಇವತ್ತು ನಡೀತಾ ಇದೆ. 10ವರೆಗೆ ಆರಂಭ ಆಗುತ್ತೆ. 1:45ರವರೆಗೂ ಕೂಡ ಎಕ್ಸಾಮ್ ಇರಲಿದ್ದು, ಇನ್ನು ವಿದ್ಯಾರ್ಥಿಗಳನ್ನ ಹೊರತುಪಡಿಸಿದ್ರೆ ಬೇರೆ ಯಾರಿಗೂ ಕೂಡ ಪರೀಕ್ಷಾ ಕೇಂದ್ರಗಳಿಗೆ ಅವಕಾಶ ಇಲ್ಲ. ಪ್ರವೇಶಕ್ಕೆ ನಿಷೇಧವನ್ನ ಹೇಳಲಾಗಿದೆ. ಪರೀಕ್ಷಾ ಕೇಂದ್ರಗಳ ಬಳಿ ಯಾವುದೇ ರೀತಿಯಾದಂತಹ ಪ್ರತಿಭಟನೆಯನ್ನ ಮಾಡುವಂತಿಲ್ಲ. ಪರೀಕ್ಷಾ ಕೇಂದ್ರದ ಸುತ್ತ ಜೆರಾಕ್ಸ್ ಅಂಗಡಿಗಳು ಕ್ಲೋಸ್ ಮಾಡಲೇಬೇಕು. ಯಾಕಂದ್ರೆ ಸಾಕಷ್ಟು ಬಾರಿ ನಾವು ನೋಡಿದ್ದೀವಿ, ಎಕ್ಸಾಮ್ಗಿಂತ ಮುಂಚೆನೆ ಕ್ವಶನ್ ಪೇಪರ್ ಯಾವ ರೀತಿಯಾಗಿ ಲೀಕ್ ಆಗಿದೆ ಅನ್ನೋದು. ಸೊ ಪರೀಕ್ಷಾ ಕೇಂದ್ರಗಳ ಬಳಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಎಸ್ಎಸ್ಎಲ್ಸಿ ಎಕ್ಸಾಮ್ ಇವತ್ತು ನಡೀತಾ ಇರೋದು ಮಕ್ಕಳ ಭವಿಷ್ಯದ ಒಂದು ಪ್ರಶ್ನೆ. ಇದು ಮಕ್ಕಳ ಭವಿಷ್ಯ ನಿರ್ಧಾರ ಮಾಡುವಂತಹ ಎಕ್ಸಾಮ್ ಅಂದ್ರೆ ಅದೊಂದು ಎಸ್ಎಸ್ಎಲ್ಸಿ. ಸೊ ಆ ಎಸ್ಎಸ್ಎಲ್ಸಿ ಅಗ್ನಿ ಪರೀಕ್ಷೆಗೆ ಮಕ್ಕಳು ಈಗಾಗಲೇ ರೆಡಿ ಆಗಿದ್ದಾರೆ. ಇವತ್ತು ಬೆಳಗ್ಗೆ 10:30ರಿಂದ ಫಸ್ಟ್ ಲ್ಯಾಂಗ್ವೇಜ್ ಪ್ರಥಮ ಭಾಷೆಯ ಎಕ್ಸಾಮ್ ನಡೆಯಲಿದೆ. ಎಕ್ಸಾಮ್ ಅಂದ್ರೆ ಒಂದು ರೀತಿಯ ಭಯ. ಫಸ್ಟ್ ಎಕ್ಸಾಮ್ ಯಾವಾಗಲೂ ಒಂದು ರೀತಿಯ ಆತಂಕವನ್ನ ಕಾಡುತ್ತೆ. ಆದ್ರೆ ಸಿಎಂ ಶುಭ ಕೋರಿದ್ದಾರೆ. ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಸಿಎಂ ಶುಭ ಹಾರೈಸಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಎಲ್ಲರ ಜೀವನದಲ್ಲೂ ಅತಿ ಮುಖ್ಯವಾದದ್ದು, ಅತಿ ಪ್ರಮುಖವಾದಂತಹ ಘಟ್ಟ, ಮುಂದಿನ ಭವಿಷ್ಯವನ್ನು ನಿರ್ಧಾರ ಮಾಡುವಂತಹ ನಿಟ್ಟಿನಲ್ಲಿ. ಸೊ ಕೋವಿಡ್ನಿಂದಾಗಿ ತರಗತಿಗಳು ಸರಿಯಾಗಿ ಆಗಿರಲಿಲ್ಲ. ಎಲ್ಲರೂ ಕೂಡ ನಿಮ್ಮ ಭವಿಷ್ಯಕ್ಕಾಗಿ ತಪ್ಪದೆ ಪರೀಕ್ಷೆಯನ್ನ ಬರೆಯಿರಿ. ಪರೀಕ್ಷಾ ವಿದ್ಯಾರ್ಥಿಗಳಿಗೆ ಶುಭಾಶಯವನ್ನ ಕೋರ್ತೇನೆ ಅಂತ ಹೇಳಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಶುಭ ಹಾರೈಸಿದ್ದಾರೆ ವಿದ್ಯಾರ್ಥಿಗಳಿಗೆ. ಎಸ್ಎಸ್ಎಲ್ಸಿ ಎಕ್ಸಾಮ್ ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಮಕ್ಕಳ ಬಾಳಲ್ಲಿ ಪ್ರಮುಖ ಘಟ್ಟ. ಈ ಹಿನ್ನೆಲೆಯಲ್ಲಿ ತಮ್ಮ ಭವಿಷ್ಯಕ್ಕಾಗಿ ತಪ್ಪದೆ ಎಕ್ಸಾಮ್ ಬರೀರಿ ಅಂತ ಹೇಳಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ದಾರೆ. ಎಲ್ಲ ತಯಾರಿಗಳು ಮಾಡಿದ್ದೇವೆ. ಶಿಕ್ಷಣ ಇಲಾಖೆ, ಗೃಹ ಇಲಾಖೆ ಎಲ್ಲ ತಯಾರಿಯನ್ನು ಮಾಡಿದೆ. ಮಕ್ಕಳ ಹಿತದೃಷ್ಟಿಯಿಂದ ಸರಳವಾದಂಥ ಪರೀಕ್ಷೆ ಮಾಡಬೇಕನ್ನುವಂಥದ್ದು ಕೋವಿಡ್ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಮಾಡ್ತಾಯಿದೆ. ಮಕ್ಕಳು ಪರೀಕ್ಷೆಯನ್ನು ಬರೀಬೇಕು, ಅವರ ಭವಿಷ್ಯವನ್ನು ರೂಪಿಸ್ಕೋಬೇಕು. ಯಾವುದೇ ಆತಂಕ ಇಲ್ಲದೆ ಮುಕ್ತವಾಗಿ ಧೈರ್ಯವಾಗಿ ಪರೀಕ್ಷೆಯನ್ನು ಬರೀಲಿ ಅಂತ ನಾನು ಮನವಿಯನ್ನು ಮಾಡ್ತೀನಿ. ಎಲ್ಲ ತಯಾರಿಗಳು ಮಾಡಿದ್ದೇವೆ. ಶಿಕ್ಷಣ ಇಲಾಖೆ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ಎಲ್ಲಾ ರೀತಿಯ ತರಗತಿಗಳು ನಡೆದಿದೆ. ಎಲ್ಲಾ ರೀತಿಯಂತ ತಯಾರಿ ಆದ ಬಳಿಕ ಈಗ ಮಕ್ಕಳು ಎಕ್ಸಾಮ್ ಅನ್ನ ಬರೀತಾರೆ. ಇವತ್ತು ಎಲ್ಲಾ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸ್ತೇನೆ ಅಂತ ಹೇಳಿ ಶುಭಾಶಯ ಕೋರಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಆಶಿಕ್, ಒಂದ್ ಕಡೆ ಕೋವಿಡ್ ನಿಂದ ನಂತರ ನಡೀತಾ ಇರುವಂತಹ ಮೊದಲ ಪೂರ್ಣ ಪ್ರಮಾಣದ ಎಸ್ಎಸ್ಎಲ್ಸಿ ಎಕ್ಸಾಮ್, ಮತ್ತೊಂದು ಕಡೆ ಹಿಜಾಬ್ ಒಂದಷ್ಟು ಮಕ್ಕಳ ಮೇಲೆ ಪರಿಣಾಮವನ್ನು ಕೂಡ ಬೀರಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಹೇಗೆ, ಯಾವ ರೀತಿಯಾಗಿ ಪರೀಕ್ಷಾ ಕೇಂದ್ರಗಳು ಸಿದ್ಧ ಆಗಿದೆ, ಯಾವ ರೀತಿಯಾಗಿ ಮಕ್ಕಳು ಪರೀಕ್ಷೆ ಬರೆಯೋದಕ್ಕೆ ರೆಡಿ ಆಗಿದ್ದಾರೆ?
ಹೌದು ನವಿತಾ ಜೈನ್, ನೀವೀಗಾಗಲೇ ಹೇಳಿದ ಹಾಗೆ ಕೋವಿಡ್ ಇಷ್ಟೊಂದು ಕಡಿಮೆ ಪ್ರಮಾಣ ಆದಮೇಲೆ ಇದೀಗ ಮೊದಲ ಬಾರಿಗೆ ರಾಜ್ಯದಲ್ಲಿ SSLC ಪರೀಕ್ಷೆ ನಡೀತಾ ಇರುವಂಥದ್ದು. ಈಗಾಗಲೇ ಇದಕ್ಕೆ ಬೇಕಾಗಿರುವಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಸಮಗ್ರ ಶಿಕ್ಷಣ ಇಲಾಖೆಯಿಂದ ಈಗಾಗಲೇ ತೆಗೆದುಕೊಳ್ಳಲಾಗಿದೆ. ಒಟ್ಟಾರೆ ರಾಜ್ಯದಲ್ಲಿ 8,73,846 ಮಕ್ಕಳು ಈ ಬಾರಿ SSLC ಪರೀಕ್ಷೆಯನ್ನ ಎದುರಿಸೋದಕ್ಕೆ ಒಂದು ನೋಂದಣಿಯನ್ನ ಮಾಡಿಕೊಂಡಿರುವಂಥದ್ದು. ಅದೇ ರೀತಿ ಸುಮಾರು 42,000ಕ್ಕೂ ಅಧಿಕ ಕೊಠಡಿಗಳಲ್ಲಿ ಈ ಬಾರಿಯ SSLC ಪರೀಕ್ಷೆ ನಡೆಸೋದಕ್ಕೆ ಸಮಗ್ರ ಶಿಕ್ಷಣ ಇಲಾಖೆ ಕೂಡ ಒಂದು ಸಕಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಆದರೆ ಈ ಬಾರಿ ಮತ್ತೆ ಶಿಕ್ಷಣ ಇಲಾಖೆಗೆ ಒಂದು 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 ಸಂಕಷ್ಟ, ಒಂದು ಚಾಲೆಂಜಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ ಹಿಜಾಬ್ ವಿವಾದ. ಮತ್ತೆ ಹಿಜಾಬ್ ಹಾಕೊಂಡು ಯಾವುದೇ ಕಾರಣಕ್ಕೂ ಕೂಡ ಪರೀಕ್ಷೆಯನ್ನ ಬರೆಯೋದಕ್ಕೆ ಅವಕಾಶವನ್ನ ಕೊಡಲ್ಲ, ಸಮವಸ್ತ್ರ ಕಡ್ಡಾಯ ಮಾಡಿ ಶಿಕ್ಷಣ ಇಲಾಖೆ ಇತ್ತೀಚೆಗಷ್ಟೇ ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸಿತ್ತು. ಹೀಗಾಗಿ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷಾ ಅಭ್ಯರ್ಥಿಗಳಿಗೆ, ಅದರಲ್ಲೂ ಮುಖ್ಯವಾಗಿ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಹಿಜಾಬ್ ಹಾಕೋದಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶವನ್ನ ಸರ್ಕಾರ ಕೊಟ್ಟಿಲ್ಲ. ಹೀಗಾಗಿ ಇವತ್ತು ಅಂದ್ರೆ ಈ ಹಿಜಾಬ್ ಪರವಾಗಿ, ಹಿಜಾಬ್ ಬೇಕು ಅಂತ ಯಾವುದೆಲ್ಲ ವಿದ್ಯಾರ್ಥಿನಿಗಳು ಅಥವಾ ವಿದ್ಯಾರ್ಥಿಗಳು ಪಟ್ಟು ಹಿಡಿದಿದ್ರು ಅವರು ಯಾವ ರೀತಿಯಾದಂತಹ ನಿಲುವು ತಾಳ್ತಾರೆ ಅನ್ನುವಂಥದ್ದು ತುಂಬಾ ಕುತೂಹಲವನ್ನ ಕೆರಳಿಸಿರುವಂಥದ್ದು. ಈಗಾಗಲೇ ರಾಜ್ಯಾದ್ಯಂತ ಇರುವ ಎಲ್ಲಾ ಪರೀಕ್ಷಾ ಕೇಂದ್ರಗಳು ಕೂಡ ಸುಮಾರು 3,000ಕ್ಕಿಂತ ಅಧಿಕ ಪರೀಕ್ಷಾ ಕೇಂದ್ರಗಳಿದ್ದಾವೆ. 15,000ಕ್ಕಿಂತ ಅಧಿಕ ಶಾಲೆಗಳಲ್ಲಿ ಇವತ್ತು ಶಾಲೆಗಳು ಪರೀಕ್ಷೆಯನ್ನ ನಡೆಸೋದಕ್ಕೆ ಪರೀಕ್ಷೆಗೆ ನೋಂದಣಿಯನ್ನ ಮಾಡಿಕೊಂಡಿರುವಂಥದ್ದು. ಹೀಗಾಗಿ ಇಲ್ಲೆಲ್ಲವೂ ಕೂಡ ಬಿಗಿಯಾಗಿರುವಂತಹ ಪೊಲೀಸ್ ಬಂದೋಬಸ್ತನ್ನು ಕೊಡಲಾಗಿದೆ. ಇನ್ನೊಂದು ಕಡೆಯಿಂದ ಕೋವಿಡ್ ಕಡಿಮೆ ಆಗಿದ್ರೂ ಕೂಡ ಕೋವಿಡ್ನ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಕ್ಯಾಬ್ ಏನಿದೆ ಅದನ್ನು ಕೂಡ ಕಟ್ಟುನಿಟ್ಟಾಗಿ ಪಾಲನೆ ಮಾಡೋದಕ್ಕೆ ಶಿಕ್ಷಣ ಇಲಾಖೆ ಖಡಕ್ ಆಗಿರುವಂತಹ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ, ಯಾವ ರೀತಿಯಾದಂತಹ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ರ ಬಗ್ಗೆ ಖುದ್ದು ಶಿಕ್ಷಣ ಸಚಿವರಾಗಿರುವಂತಹ BC ನಾಗೇಶ್ ಅವರೇ ಇವತ್ತು ದಾಸರಹಳ್ಳಿಯಲ್ಲಿರುವಂತಹ ಸರ್ಕಾರಿ ಶಾಲೆಯೊಂದಕ್ಕೆ ಭೇಟಿ ಕೊಟ್ಟು ಮಾಹಿತಿಯನ್ನ, ಪರಿಸ್ಥಿತಿಯನ್ನ ಅವಲೋಕಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಇದರ ಹೊರತಾಗಿ ಈಗಾಗಲೇ ಬೆಂಗಳೂರು ಆಗಿರ್ಬೋದು ಮತ್ತು ಬೆಂಗಳೂರು ಬಿಟ್ಟು ಬೆಂಗಳೂರು ಹೊರತಾಗಿರುವಂತಹ ಜಿಲ್ಲೆಗಳಾಗಿರ್ಬೋದು ಎಲ್ಲಾ ಕಡೆ ಕೂಡ ಶಿಕ್ಷಣ ಇಲಾಖೆ ಇದಕ್ಕೆ ಅಂದ್ರೆ ಮೇಲ್ವಿಚಾರಕರನ್ನ ನೇಮಕ ಮಾಡಿ ಯಾವುದೇ ರೀತಿಯಾದಂತಹ ಗೊಂದಲ ಆಗದಂತೆ ಒಂದು ವಿಶೇಷವಾಗಿರುವಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ನವಿತಾ ಜೈನ್ ಹಾಗೆ ಸಂಪರ್ಕದಲ್ಲಿರಿ ಆಶಿಕ್ ಮುಲ್ಕಿನ್, ಹುಬ್ಳಿಯಿಂದ ಶಿವರಾಮ್ ಮಸುಂಡಿ, ಹಾಗೆಯೇ ಮೈಸೂರಿನಿಂದ ದಿವ್ಯೇಶ್ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಮ್ ಮಸುಂಡಿ, ಹುಬ್ಬಳ್ಳಿಯಲ್ಲೂ ಕೂಡ ನಾಗಲೇ ಹೇಳ್ತಾ ಇದ್ದೆ, ಅಂದ್ರೆ ಮಕ್ಕಳೀಗ ಎಲ್ಲ ಕೋವಿಡ್ ಆದ ನಂತರ ಒಂದು ರೀತಿಯಲ್ಲಿ ಕಡಿಮೆ ಆದ ನಂತರ ಎಕ್ಸಾಮ್ ಅನ್ನ ಬರಿತಾ ಇರುವಂತದ್ದು SSLC. ಒಂದು ರೀತಿಯ ಆತಂಕ ಇರುತ್ತೆ ಮಕ್ಕಳಿಗೆ. ಫಸ್ಟ್ ಎಕ್ಸಾಮ್ ಯಾವಾಗ್ಲೂ ಒಂದು ರೀತಿಯ ಟೆನ್ಷನ್ ಅಂತ ಹೇಳಿ, ಸೊ ಅಲ್ಲೇ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ? ನವಿತಾ, ಇವತ್ತಿಂದ ಆರಂಭಗೊಳ್ತಾ ಇದೆ SSLC ಪರೀಕ್ಷೆಗೆ ಎಲ್ಲ ರೀತಿಯ ಸಿದ್ಧತೆಗಳು ಕೈಗೊಳ್ಳಲಾಗಿದೆ. ಹುಬ್ಬಳ್ಳಿ ಇರ್ಬೋದು, ಧಾರವಾಡ ಜಿಲ್ಲೆಯಾದ್ಯಂತ ಇವತ್ತು ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ. ಈಗ ನಾವು ನೋಡ್ತಾ ಇರ್ಬೋದು, ನಾವೀಗ ಲ್ಯಾಮಿಂಗ್ಟನ್ ಶಾಲೆ ಬಳಿ ಇದ್ದೇವೆ. ಇಲ್ಲಿ ಬಾಲಕ ಮತ್ತು ಬಾಲಕಿಯರ ಶಾಲೆ ಇದೆ. ಎರಡು ಕಡೆ ಬಾಲಕರಿಗೆ ಒಂದು ಕಡೆ ಮತ್ತು ಬಾಲಕಿಯರಿಗೆ ಒಂದು ಕಡೆ, ಅಂದರೆ ಸೋಷಿಯಲ್ ಡಿಸ್ಟೆನ್ಸ್ ಮೇಲೆ ಒಳಗೆ ಎಂಟ್ರಿ ಕೊಡಲಿಕ್ಕೆ ಈ ರೀತಿ ಒಂದು ಮಾರ್ಕ್ ಮಾಡಲಾಗಿದೆ. ಮತ್ತು ಎಂಟ್ರಿ ಆದ ಕೂಡಲೇ ಅವರಿಗೆ ಸ್ಯಾನಿಟೈಸ್ ಮಾಡಿ ನಂತರ ಒಳಗೆ ಬಿಡಲಾಗುತ್ತೆ. ಮತ್ತು ಏನು ಪ್ರತಿ ಕೋಣೆಯಲ್ಲಿ ಬರೀ 20 ಮಂದಿಗೆ ಮಾತ್ರ ಅವಕಾಶ ಮಾಡಿಕೊಡಲಾಗಿದೆ. ಒಂದೊಂದು ಬೆಂಚಿಗೆ ಒಬ್ಬರು ಮಾತ್ರ ಕೂಡಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಒಟ್ಟು 116 ಧಾರವಾಡ ಜಿಲ್ಲೆಯಾದ್ಯಂತ 116 ಪರೀಕ್ಷಾ ಕೇಂದ್ರಗಳಲ್ಲಿ 29,599 ವಿದ್ಯಾರ್ಥಿಗಳು ಇವತ್ತು ಪರೀಕ್ಷೆಗೆ ಹಾಜರಾಗೋರಿದ್ದಾರೆ. ಒಟ್ಟಾರೆ ಏನು ಕೋವಿಡ್ ಗೈಡ್ಲೈನ್ಸ್ ಪ್ರಕಾರ ಇವತ್ತು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಮುಖ್ಯವಾಗಿ ಏನಂದರೆ ಮಾಸ್ಕ್ ಹಾಕೋಬೇಕು ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಕೂಡ್ಬೇಕು ಅನ್ನೋದು. ಇಲ್ಲಿ ಏನು ಬೆಂಚ್ ಹಾಕಿದ್ದಾರೆ, ಇಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಕೂಡ್ತಾರೆ. ಅವರು ಬಂದ ಮಕ್ಕಳಿಗೆ ಸ್ಯಾನಿಟೈಸ್ ಮಾಡಿ ಮತ್ತು ಥರ್ಮಲ್ ಸ್ಕ್ರೀನಿಂಗ್ ಮಾಡಿ ಒಳಗಡೆ ಬಿಡ್ತಾರೆ. ಅದಾದ ನಂತರ ಪರೀಕ್ಷೆಗೆ ಒಂದು ಅರ್ಧ ಗಂಟೆ ಮುಂಚಿತವಾಗಿಯೇ ಬರ್ಬೇಕಂತೇಳಿ ಈಗಾಗಲೇ ಶಾಲಾ ಆಡಳಿತ ಮಂಡಳಿ ಹೇಳಿದೆ. ಮತ್ತು ಏನು ಯಾರೂ ಸಹ ಮಾಸ್ಕ್ ಇದು ಮುಖ್ಯವಾಗಿ ಏನಂದರೆ ಈಗೇನು ಹಿಜಾಬ್ ವಿವಾದ ಇದೆ, ಸರ್ಕಾರ ಏನು ಸಮವಸ್ತ್ರದ ಏನು ಕಡ್ಡಾಯ ಮಾಡಿದೆ. ಹೀಗಾಗಿ ಹಿಜಾಬ್ ಹಾಕ್ಕೊಂಡು ಬಂದವರಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡಲ್ಲ ಅಂತ ಈಗಾಗಲೇ ಶಿಕ್ಷಣ ಇಲಾಖೆ ಸ್ಪಷ್ಟಪಡಿಸಿದೆ. ಹೀಗಾಗಿ ಯಾರಾದರೂ ಹಿಜಾಬ್ ಹಾಕ್ಕೊಂಡು ಬಂದರೆ ಮತ್ತು ಸಮವಸ್ತ್ರ ನೀತಿ ಪಾಲನೆ ಮಾಡಿಲ್ಲ ಅಂದರೆ ಅವರಿಗೆ ಅಲೋ ಮಾಡಲ್ಲ ಅನ್ನೋ ಒಂದು ಮಾತು ಹೇಳಿದೆ. ಹೀಗಾಗಿ ಇದೊಂದು ಬಿಟ್ಟರೆ ಉಳಿದಿದ್ದಂತೆಲ್ಲ ಏನು ಕೋವಿಡ್ ಗೈಡ್ಲೈನ್ಸ್ ಪ್ರಕಾರ ಎಲ್ಲ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ. ಮತ್ತು ಪರೀಕ್ಷಾ ವಿದ್ಯಾರ್ಥಿಗಳು ಸಹ ಏನು ಕಳೆದ ಬಾರಿ ಏನು ಒಂದಿಷ್ಟು ಟೆನ್ಷನ್ ಇತ್ತು, ಒಂದಿಷ್ಟು ರಿಲ್ಯಾಕ್ಸ್ ಆಗಿನೇ ಈ ರೀತಿ ಇವತ್ತು ಈ ಸಾರಿ ಪರೀಕ್ಷಾ ಕೇಂದ್ರ ಕಡೆ ಮುಖ ಮಾಡ್ತಾ ಇದ್ದಾರೆ. ನವಿತಾ, ಎಸ್, ಹಾಗೆ ಸಂಪರ್ಕದಲ್ಲಿ ಇನ್ನು ಮೈಸೂರಿನ ಕತೆ ಏನು ಅಂತ ಕೇಳೋಣ ದಿವೇಶ್ ಹತ್ರ. ದಿವೇಶ್, ಮೈಸೂರಲ್ಲಿ ಹೇಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ?
ಹೌದು ನವಿತಾ, ಏನಂದ್ರೆ ಮೈಸೂರಿನಲ್ಲಿ SLC ಸಿದ್ಧತೆ ಪರೀಕ್ಷೆಗಾಗಿ ಈಗಾಗಲೇ ಮೈಸೂರು ಜಿಲ್ಲಾಡಳಿತ ಮತ್ತು ಶಿಕ್ಷಣ ಇಲಾಖೆ ಸಂಪೂರ್ಣವಾದ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಯಾಕೆಂದ್ರೆ ಈಗಾಗಲೇ ಮೈಸೂರು ನಗರದಲ್ಲಿ ಸುಮಾರು 149 ಪರೀಕ್ಷಾ ಕೇಂದ್ರಗಳನ್ನು ಈಗಾಗಲೇ ಒಂದು ತೆರೆಯಲಾಗಿದೆ. ಮೈಸೂರು ಜಿಲ್ಲೆಯಾದ್ಯಂತ ಇದರಲ್ಲಿ ಸುಮಾರು 38,000ಕ್ಕೂ ಅಧಿಕ ಒಂದು ವಿದ್ಯಾರ್ಥಿಗಳು ಈ ಬಾರಿ ಒಂದು ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥದ್ದು. ಅದರಲ್ಲೂ ನಗರ ಪ್ರದೇಶದಲ್ಲಿ ಸುಮಾರು 11,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಒಂದು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಗ್ರಾಮಾಂತರ ಪ್ರದೇಶದಲ್ಲಿ 27,000ಕ್ಕೂ ಹೆಚ್ಚಿನ ಒಂದು ವಿದ್ಯಾರ್ಥಿಗಳು ಈ ಬಾರಿ ಒಂದು ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥದ್ದು. ಹಾಗಾಗಿ ಮೈಸೂರು ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಮೈಸೂರಿನ ಒಂದು ಶಿಕ್ಷಣ ಇಲಾಖೆ ಏನಿದೆ ಸಂಪೂರ್ಣವಾದಂತಹ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಇಡೀ ಒಂದು ಮೈಸೂರು ಜಿಲ್ಲಾದ್ಯಂತ ಒಂದು ಪರೀಕ್ಷೆಯನ್ನು ನಡೆಸಲಿಕ್ಕೆ ಈಗ ಮುಂದಾಗಿರುವಂಥದ್ದು. ಜೊತೆಗೆ ಈಗ ಇದರ ಜೊತೆಗೆ ಒಂದು ತುಂಬಾ ದೊಡ್ಡ ಮಟ್ಟದಾಗಿ ಒಂದು ಈ ಪರೀಕ್ಷೆಗೆ ಒಂದು ಕಾಡ್ತಾ ಇರೋದು ಏನಂತಂದ್ರೆ ಹಿಜಾಬ್ನ ಒಂದು ಸಮಸ್ಯೆ ಇಲ್ಲಿ ಕಾಡ್ತಾ ಇರುತ್ತೆ. ಯಾಕೆಂದ್ರೆ ಈಗಾಗಲೇ ರಾಜ್ಯಾದ್ಯಂತ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿರುವಂತಹ ಹಿಜಾಬ್ ಏನಿದೆ, ಈ ಹಿಜಾಬ್ ಅನ್ನ ತೊಟ್ಟು ಒಂದು ವಿದ್ಯಾರ್ಥಿಗಳು ಪರೀಕ್ಷಾ ಕೊಠಡಿಗೆ ಬರುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಎಲ್ಲೊಂದ್ ಕಡೆ ಈ ಒಂದು ಸಂಕಷ್ಟವನ್ನ ಯಾವ ರೀತಿಯಾಗಿ ಒಂದು ಶಿಕ್ಷಣ ಇಲಾಖೆ ಇದಕ್ಕೆ ಒಂದು ಯಾವ ರೀತಿಯ ಸಿದ್ಧತೆಯನ್ನ ನಡೆಸ್ಕೊಂಡಿದೆ ಅನ್ನೋದನ್ನ ಕೂಡ ಗಮನಿಸಬೇಕಾಗ್ತದೆ. ಅಂದ್ರೆ ಮೈಸೂರಿನ ಒಂದು ನರಸಿಂಹರಾಜ ಕ್ಷೇತ್ರ ಏನ್ಬೋದು ಬಹುತೇಕ ಹಿಂದುಳಿದ ಮುಸಲ್ಮಾನ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಅಲ್ಲಿ ಹೆಚ್ಚಾಗಿರೋದ್ರಿಂದ ಅಲ್ಲಿ ಯಾವ ರೀತಿಯಾದಂತಹ ಒಂದು ಪರೀಕ್ಷೆಯನ್ನು ಎದುರಿಸ್ತಾರೆ ಅನ್ನೋದನ್ನ ಕೂಡ ಈಗ ನೋಡ್ಬೇಕಾಗ್ತದೆ. ಜೊತೆಗೆ ಈಗಾಗಲೇ ಮೈಸೂರು ನಗರಾದ್ಯಂತ ಕೂಡ ಏನಂದ್ರೆ ಎಲ್ಲ ಒಂದು ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ 144 ಸೆಕ್ಷನ್ ಅನ್ನು ಕೂಡ ಈಗಾಗಲೇ ಜಾರಿಗೆ ತಂದಿರುವಂತದ್ದು. ಜೊತೆಗೆ ಒಂದು ಕೋವಿಡ್ ನ ಭಯವೂ ಕೂಡ ಇರೋದ್ರಿಂದ, ಯಾಕೆಂದ್ರೆ ಕಳೆದ 2 ವರ್ಷಗಳಿಂದ ಕೋವಿಡ್ ನ ಮಹಾಮಾರಿಯಿಂದಾಗಿ ಸಂಪೂರ್ಣವಾಗಿ ಪೂರ್ಣ ಪ್ರಮಾಣದ ಒಂದು ಪರೀಕ್ಷೆ ನಡೆಸಲಿಕ್ಕೆ ಆಗಿರಲಿಲ್ಲ. ಆದ್ರೆ ಈಗ ಕೋವಿಡ್ ನ ನಂತರದಲ್ಲಿ ಈಗ ಮೊದಲ ಬಾರಿಗೆ ಪೂರ್ಣ ಪ್ರಮಾಣದ ಪರೀಕ್ಷೆಯನ್ನು ನಡೆಸಿರುವಂತದ್ದು. ಹಾಗಾಗಿ ಎಲ್ಲಾ ಒಂದು ಶಾಲೆಗಳಲ್ಲೂ ಕೂಡ ಏನಂದ್ರೆ ನಿಗದಿತ ಒಂದು 149 ಶಾಲೆಗಳಿದೆ. ಆ ಒಂದು ಪರೀಕ್ಷಾ ಕೇಂದ್ರಗಳಲ್ಲಿ ನಿಗದಿತವಾಗಿ ಒಂದು ವಿದ್ಯಾರ್ಥಿಗಳನ್ನ ಕೂರಿಸಿ ಅವರನ್ನ ಪರೀಕ್ಷೆನ ಬರಲಿಕ್ಕೆ ಅವಕಾಶವನ್ನ ಕೂಡ ಮಾಡಿಕೊಟ್ಟಿರುವಂತದ್ದು. ಜೊತೆಗೆ ಸುಮಾರು 40,000ಕ್ಕೂ ಅಧಿಕ ಮಾಸ್ಕ್ಗಳೇನಿದೆ ಅದನ್ನ ವಿದ್ಯಾರ್ಥಿಗಳಿಗೆ ಹಂಚಿಕೆಯನ್ನು ಕೂಡ ಮಾಡಲಾಗಿದೆ. ಯಾಕೆಂದ್ರೆ ಕೋವಿಡ್ ನ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ತೊಂದರೆಗಳಾಗಬಾರ್ದು. ಜೊತೆಗೆ ಬರುವಂತ ಪರೀಕ್ಷೆಗೆ ಬರುವಂತ ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನ ಒಂದು ಥರ್ಮಲ್ ಸ್ಕ್ಯಾನಿಂಗ್ ಗಳನ್ನ ಮಾಡೋದ್ರ ಮೂಲಕ ಅವರನ್ನ ಒಂದು ಶಾಲೆಗೆ ಒಂದು ಶಾಲಾ ಕೊಠಡಿಗಳಿಗೆ ಬರ್ಮಾಡ್ಕೊಂಡು ಆ ನಂತರದಲ್ಲಿ ಅವರನ್ನ ಪರೀಕ್ಷೆಗೆ ಬಿಡುವಂತ ಒಂದು ಅವಕಾಶವನ್ನು ಕೂಡ ಇಲ್ಲಿ ಮಾಡ್ಕೊಡ್ಲಿಕ್ಕೆ ಎಲ್ಲ ಸಿದ್ಧತೆಯನ್ನ ಈಗ ಮಾಡ್ಕೊಟ್ಟಿರುವಂತದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ದಿವ್ಯೇಶ್, ಥ್ಯಾಂಕ್ ಯು ಶಿವರಾಮ ಸುಂಡಿ, ಹಾಗೆ ಥ್ಯಾಂಕ್ ಯು ಆಶಿಕ್ ಮುಲ್ಕಿ. ವೆಲ್ಕಮ್ ಬ್ಯಾಕ್. ಕೆಲಸ ಮಾಡಿ ಇಲ್ಲ ಜಾಗ ಖಾಲಿ ಮಾಡಿ, ಸಿಎಂ ವಾರ್ನಿಂಗ್ಗೆ ಅಧಿಕಾರಿಗಳು ಅಲರ್ಟ್. ಎಸಿಬಿ ರೇಡ್ನಿಂದ ಬಿಬಿಎಂಪಿಯಲ್ಲಿ ನಡುಕ, ಟ್ಯಾಕ್ಸ್ ವಂಚಕರಿಗೆ ಶಾಕ್. ಬಿಬಿಎಂಪಿಯ ತೆರಿಗೆಯನ್ನ ಯಾರು ಬಾಕಿ ಉಳಿಸಿಕೊಂಡಿದ್ದಾರೋ ಅವರಿಗೆ ಬಿಗ್ ಶಾಕ್ ಇದು. ಯಾಕಂದ್ರೆ ಕೋಟಿ ತೆರಿಗೆಯನ್ನ ಬಾಕಿ ಉಳಿಸಿಕೊಂಡಿದ್ದಾರೆ ಅಂತವರಿಗೆ ಈಗ ಎಸಿಬಿ ಅಧಿಕಾರಿಗಳು ಶಾಕ್ ಅನ್ನ ನೀಡ್ತಾ ಇದ್ದಾರೆ. ಎಸಿಬಿ ಅಧಿಕಾರಿಗಳಿಂದ ವರದಿಯನ್ನ ಪಡೆದಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಯಾರ್ಯಾರು ಬಾಕಿಯನ್ನ ಎಷ್ಟೆಷ್ಟು ಉಳಿಸಿಕೊಂಡಿದ್ದಾರೆ ಅನ್ನೋದ್ರ ಸಂಪೂರ್ಣವಾದ ರಿಪೋರ್ಟ್ ಅನ್ನ ಪಡ್ಕೊಂಡಿದ್ದಾರೆ. ಲಿಸ್ಟ್ ನೋಡಿ ಬಿಸಿ ಮುಟ್ಟಿಸಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಕೆಲಸ ಮಾಡಿ ಇಲ್ಲ ಜಾಗ ಖಾಲಿ ಮಾಡಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ತಿಂಗಳಲ್ಲೇ 60 ಕೋಟಿ ತೆರಿಗೆ ಹಣ ವಸೂಲಿಯಾಗಿದೆ. ಈ ಒಂದು ಎಚ್ಚರಿಕೆಯಿಂದ ಫುಲ್ ಅಲರ್ಟ್ ಆಗಿದ್ದಾರೆ ತೆರಿಗೆ ವಿಭಾಗದ ಅಧಿಕಾರಿಗಳು. 1,000 ಕೋಟಿ ತೆರಿಗೆ ಬಾಕಿ ಬಗ್ಗೆ ಎಸಿಬಿ ರಿಪೋರ್ಟ್ ಅನ್ನ ಕೊಟ್ಟಿತ್ತು. ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ರಿಪೋರ್ಟ್ ಅನ್ನ ನೀಡಿದ್ರು. ಹೆಚ್ಚು ತೆರಿಗೆ ಬಾಕಿ ಉಳಿಸಿಕೊಂಡವರಿಂದಲೂ ಕೂಡ ವಸೂಲಿ ಮಾಡುವಂತಹ ಎಚ್ಚರಿಕೆ ನೀಡಿದ್ರು. ಅಧಿಕಾರಿಗಳಿಗೂ ಕೂಡ ಬಿಸಿಯನ್ನ ಮುಟ್ಟಿಸಿದ್ರು. ಈ ಹಿನ್ನೆಲೆಯಲ್ಲಿ ಮೊದಲ ಲಿಸ್ಟ್ ಮಾಡಿಕೊಂಡು ತೆರಿಗೆ ವಸೂಲಿಯನ್ನ ಮಾಡಲಾಗ್ತಾ ಇರೋದು ಖಾಸಗಿ ಆಸ್ಪತ್ರೆ ಆಗಿರ್ಬೋದು, ಮಾಲ್ಗಳಾಗಿರ್ಬೋದು, ITBT ಕಂಪನಿಗಳಾಗಿರ್ಬೋದು. ಹೀಗೆ ತಿಂಗಳಲ್ಲೇ ಈಗ 60 ಕೋಟಿಗೂ ಅಧಿಕ ತೆರಿಗೆಯನ್ನ ವಸೂಲಿ ಮಾಡಿದ್ದಾರೆ ಈಗ ಎಸಿಬಿ ಅಧಿಕಾರಿಗಳು. ಪ್ರಮುಖವಾಗಿ ಕಂದಾಯ ವಿಭಾಗದ ಅಧಿಕಾರಿಗಳು ಎಸಿಬಿಯಿಂದ ಈಗಾಗಲೇ ಸಿಎಂ ರಿಪೋರ್ಟ್ ಅನ್ನ ಪಡ್ಕೊಂಡಿರುವಂತದ್ದು. ಸೊ ABC ಅನ್ನುವಂತಹ ಝೋನ್ ಅನ್ನ ವ್ಯತ್ಯಾಸದ ಸರಿಪಡಿಸುವುದಕ್ಕೆ ಕೂಡ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಝೋನ್ ಆಧಾರದಲ್ಲಿ ತೆರಿಗೆ ವಸೂಲಿಗೆ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದ್ದು ಫುಲ್ ಅಲರ್ಟ್ ಆಗಿದ್ದಾರೆ ಬಿಬಿಎಂಪಿಯ ಕಂದಾಯ ಇಲಾಖೆಯವರು. ಸೊ ಈ ಹಿನ್ನೆಲೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ನೀಡುವಂತಹ ಎಚ್ಚರಿಕೆ ಫುಲ್ ವರ್ಕ್ ಆಗಿದೆ, ಅಲ್ಲಿ ವರ್ಕೌಟ್ ಆಗಿದೆ. ಯಾಕಂದ್ರೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಎಸಿಬಿಯಿಂದ ರಿಪೋರ್ಟ್ ಅನ್ನ ತರಿಸಿಕೊಂಡು ಯಾರ್ಯಾರು ಎಷ್ಟೆಷ್ಟು ತೆರಿಗೆಯನ್ನು ಉಳಿಸಿಕೊಂಡಿದ್ದಾರೆ ಅನ್ನುವಂತಹ ಸಂಪೂರ್ಣ ರಿಪೋರ್ಟ್ ಮೇಲೆ ಅಧಿಕಾರಿಗಳಿಗೆ ಚಾಟಿ ಬೀಸಿದ್ದಾರೆ. ಈ ಮೂಲಕ ಬಿಬಿಎಂಪಿಯ ಕಂದಾಯ ಇಲಾಖೆಯ ಅಧಿಕಾರಿಗಳು ಈಗ
ತಿಂಗಳಲ್ಲೇ 60 ಕೋಟಿಗೂ ಹೆಚ್ಚಿನ ತೆರಿಗೆಯ ಬಾಕಿ ಯಾರು ಉಳಿಸಿಕೊಂಡಿದ್ದಾರೆ ಅವರಿಂದ ತೆರಿಗೆಯನ್ನ ಕಟ್ಟಿಸಿಕೊಂಡಿದ್ದಾರೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್ ವಾಗಟ, ಈಗ ಈ ರೀತಿಯಾದಂತಹ ಒಂದು ಎಚ್ಚರಿಕೆಯನ್ನ ವಾರ್ನಿಂಗ್ ಅನ್ನ ಸಿಎಂ ಕಡೆಯಿಂದ ಬಂದ ಮೇಲೆನೆ ಇಷ್ಟರ ಮಟ್ಟಿಗೆ ಈಗ ತೆರಿಗೆಯನ್ನ ವಸೂಲಿ ಮಾಡಿರೋದಾ ಹೇಗೆ? ನವಿತಾ ಜೈನ್ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಎಸಿಬಿ ಅಧಿಕಾರ ರೈಡ್ ಬಳಿಕ ಈಗ ಏನು ಬಿಬಿಎಂಪಿಯ ಒಂದು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿರುವಂತಹ ಆಫೀಸರ್ಸ್ ಈಗ ಅಲರ್ಟ್ ಆಗಿರುವಂತದ್ದು. ಅಂದ್ರೆ ರೇಡ್ ಆದ ಬೆನ್ನಲ್ಲೇ ಅವರು ಕೂಡ ಎಸಿಬಿ ಅಧಿಕಾರಿಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ಅಕ್ರಮ ಮತ್ತೆ ಏನಾಗಿದೆ ಇನ್ನು ಟ್ಯಾಕ್ಸ್ ತೆರಿಗೆ ಸುಮಾರು ಸಾವಿರಾರು ಕೋಟಿ 1,000ಕ್ಕೂ ಹೆಚ್ಚು ಕೋಟಿ ತೆರಿಗೆ ಬಾಕಿ ಉಳಿಸ್ಕೊಂಡಿರುವಂತ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ರಿಪೋರ್ಟ್ ಅನ್ನ ಮಾಡ್ಕೊಂಡಿದ್ರು. ಖುದ್ದಾಗಿ ಸಿಎಂ ಕೂಡ ಈ ಒಂದು ರಿಪೋರ್ಟ್ ಅನ್ನ ಕೊಡುವಂತ ಕೇಳಿದ್ರು. ಈಗ ರಿಪೋರ್ಟ್ ಪಡೆದ ಬೆನ್ನಲ್ಲೇ ಏನು ಆ ಬಿಬಿಎಂಪಿಯ ಒಂದು ಕಡ್ಡಾಯ ಅಧಿಕಾರಿಗಳಾಗಿರ್ಬೋದು, ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಂತ ಸಿಬ್ಬಂದಿ ಅಧಿಕಾರಿ ವರ್ಗದವರಿಗೂ ಕೂಡ ಒಂದು ಬಿಸಿಯನ್ನ ಮುಟ್ಟಿಸಿದ್ರು. ಕೆಲಸ ಮಾಡಿ ಇಲ್ಲ ಜಾಗ ಖಾಲಿ ಮಾಡಿ ಅಂತ ಹೇಳಿ ಒಂದು ವಾರ ಮಾಡಿರುವಂತಹ ಕೂಡ ಮಾಹಿತಿ ಸಿಗ್ತಾ ಇದೆ. ಅದರ ಬಗ್ಗೆ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ಈಗ ಕಳೆದ ಅಂದ್ರೆ ಎಸಿಬಿ ರೇಡ್ ಅಂತ ಬಳಿಕ ಅವರೇ ಖುದ್ದಾಗಿ ಏನ್ ನಮಗೆ ಯಾವಾಗಾದ್ರೂ ಮುಳುಗಾಗಬಹುದು ಅಂತ ಹೇಳಿ ಈಗ ಅವರ ಬುಡಕ್ಕೆ ಬಿಸಿ ನೀರು ಬಿದ್ದ ಮೇಲೆ ನಂತರ ಈಗ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳು ಎಲ್ಲೆಲ್ಲಿ ಅತಿ ಹೆಚ್ಚು ತೆರಿಗೆ ಬಾಕಿ ಇತ್ತು ಅವರೇ ಖುದ್ದಾಗಿ ಆ ಸ್ಥಳಗಳಿಗೆ ಹೋಗಿ ಅವರಿಗೆ ಕರೆಗಳನ್ನ ಮಾಡಿಕೊಂಡು ಟ್ಯಾಕ್ಸ್ ಕಟ್ಟುವಂತೆ ಅವರಿಗೆ ತಾಕೀತನ್ನ ಮಾಡಿ ಈಗ ಟ್ಯಾಕ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಕಳೆದ 1 ತಿಂಗಳಲ್ಲೇ 60 ಕೋಟಿಗೂ ಹೆಚ್ಚು ಒಂದು ತೆರಿಗೆ ಹಣವನ್ನ ಕಟ್ಟಿಸಿಕೊಂಡಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇರುವಂತದ್ದು. ಸದ್ಯ ಈಗಾಗಲೇ ಏನು ಎಸಿಬಿ ಅಧಿಕಾರಿಗಳಿಂದ ಈ ಟ್ಯಾಕ್ಸ್ ಸಂಬಂಧಪಟ್ಟಂತೆ ಏನು ಮಾಹಿತಿಯನ್ನ ತೆಗೆದುಕೊಂಡಿದ್ರು ಅದು ಖುದ್ದಾಗಿ ಮತ್ತೆ ಟ್ಯಾಕ್ಸ್ ಅನ್ನ ಎ ಝೋನ್ ಮತ್ತೆ ಬಿ ಝೋನ್ ಮತ್ತೆ ಸಿ ಝೋನ್ ಅಂತ ಏನ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ಆಫೀಸರ್ಸ್ ಕೂಡ ಇಲ್ಲಿ ಒಂದು ನಿಯಮಗಳನ್ನ ಉಲ್ಲಂಘನೆಯನ್ನ ಮಾಡಿರುವಂತದ್ದು ಕೂಡ ಎಸಿಬಿ ರೇಡ್ ವೇಳೆ ಮಾಹಿತಿ ಗೊತ್ತಾಗಿತ್ತು. ಯಾಕಂದ್ರೆ ಎ ಒಂದು ಝೋನ್ ಅಲ್ಲಿ ಇರುವಂತದನ್ನ ಹೆಚ್ಚಾಗಿ ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. ಆದ್ರೆ ಎ ಝೋನ್ ಅಲ್ಲಿ ಇರೋದನ್ನ ಸಿ ಝೋನ್ ಅಂತ ತೋರಿಸಿ ಅಲ್ಲಿ ಸಿ ಝೋನ್ ನ ಕಡಿಮೆ ಪ್ರಮಾಣದಲ್ಲಿ ತೆರಿಗೆ ಪಾವತಿ ಮಾಡಿಕೊಂಡ್ರು ಕೂಡ ಆ ಒಂದು ರಿಪೋರ್ಟ್ ಅಲ್ಲಿ ಉಲ್ಲೇಖ ಮಾಡಿತ್ತು. ಇದನ್ನ ಸರಿಪಡಿಸುವಂತ ಕೆಲಸಗಳನ್ನ ಈಗ ಅಧಿಕಾರಿಗಳು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಎ ಝೋನ್ ಬಿ ಝೋನ್ ಮತ್ತೆ ಸಿ ಝೋನ್ ಏನಿದೆ ಅದನ್ನ ಕರೆಕ್ಟ್ ಸರಿಪಡಿಸಬೇಕು. ಎ ಝೋನ್ ಅಲ್ಲಿ ಇರುವಂತದ್ದು ಯಾವುದೇ ರೀತಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡು ಅಲ್ಲಿ ತೆರಿಗೆ ಪಾವತಿ ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಯಾವುದೇ ಮಾಲ್ ಆಗಿರ್ಬೋದು, ಖಾಸಗಿ ಆಸ್ಪತ್ರೆಗಳಾಗಿರ್ಬೋದು, ಐಟಿ ಸೆಕ್ಟರ್ಗಳ ಕಂಪನಿಗಳಲ್ಲಿ ಯಾರ್ಯಾರು ಅತಿ ಹೆಚ್ಚಾಗಿ ತೆರಿಗೆಯನ್ನ ಉಳಿಸಿಕೊಂಡಿದ್ದಾರೆ ಅವ್ರ ಬಾಕಿದಾರರು ಯಾರಿದ್ದಾರೆ ಅವರಿಂದ ಕೂಡ ವಸೂಲಿಯನ್ನ ಮಾಡಿ ಅವ್ರು ಏನನ್ನು ಕ್ರಮ ಕೈಗೊಳ್ಳಿ. ಒಂದು ವೇಳೆ ಏನಾದ್ರು ಅವರು ತೆರಿಗೆಯನ್ನ ಪಾವತಿ ಮಾಡದಿದ್ರೆ ಶಿಸ್ತು ಕ್ರಮ ಕೈಗೊಳ್ಳಿ ಅಂತೇಳಿ ಕೂಡ ಸಿಎಂ ಸೂಚನೆಯನ್ನ ಕೊಟ್ಟಿದ್ರು. ಹೀಗಾಗಿ ಇದರ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗ ತೆರಿಗೆ ವಸೂಲಿ ಮಾಡೋಕೆ ಮುಂದಾಗಿದ್ದಾರೆ. ಅದಲ್ಲದೆ ಸಿಟಿ ಪ್ಲಾನಿಂಗ್ ಆಗಿರ್ಬೋದು, ಟಿಡಿಆರ್ ಆಗಿರ್ಬೋದು, ಮತ್ತೆ ಈ ಒಂದು ಜಾಹೀರಾತು ವಿಭಾಗ ಆಗಿರ್ಬೋದು, ಮತ್ತೆ ರಾಜಕಾಲುವೆಗಳಾಗಿರ್ಬೋದು, ಇದರಲ್ಲೂ ಕೂಡ ಸಾಕಷ್ಟು ಅಕ್ರಮ ಆಗಿದೆ. ಹೀಗಾಗಿ ಅದರ ರಿಪೋರ್ಟ್ ಕೂಡ ಕೊಡುವಂತೆ ಈಗ ಎಸಿಬಿ ಅಧಿಕಾರಿಗಳಿಗೆ ಒಂದು ಸಿಎಂ ಕೂಡ ಸೂಚನೆಯನ್ನ ಕೊಟ್ಟಿರೋದು. ಒಟ್ಟಾರೆಯಾಗಿ ಸಿಎಂ ಈಗ ಬಿಬಿಎಂಪಿ ಅಖಾಡಕ್ಕೆ ಧುಮುಕಿ ಅವರು ಅಲರ್ಟ್ ಅಂತ ಒಂದು ವಾರ್ನಿಂಗ್ ಕೊಟ್ಟ ಮೇಲೆ ಈಗ ಅಧಿಕಾರಿಗಳೆಲ್ಲ ಕೂಡ ಎಚ್ಚೆತ್ತುಕೊಂಡು ಕೆಲಸವನ್ನು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ ಡೀಟೇಲ್ಸ್ಗೆ. ಏಪ್ರಿಲ್ 1ರಂದು ಅಮಿತ್ ಶಾ ರಾಜ್ಯ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಸೊ ತುಮಕೂರು ಮತ್ತು ಬೆಂಗಳೂರಲ್ಲಿ ಕಾರ್ಯಕ್ರಮಗಳು ನಿಗದಿಯಾಗಿದೆ ಆಲ್ರೆಡಿ. ಅಮಿತ್ ಶಾ ಅವರ ಆಗಮನದ ಬೆನ್ನಲ್ಲೇ ಚುನಾವಣಾ ಬಿಸಿ ಕಾವೇರಿಯರಂತೂ ಗ್ಯಾರಂಟಿ. ಏಪ್ರಿಲ್ 1ರಂದು ಅಮಿತ್ ಶಾ ಅವರ ರಾಜ್ಯದ ಭೇಟಿ ಇದೆಯಲ್ಲ, ಇದು ಚುನಾವಣಾ ಅಖಾಡಕ್ಕೆ ಧುಮುಕಿದ ಹಾಗೇನೆ. ಈ ಹಿನ್ನೆಲೆಯಲ್ಲಿ 2 ಕಡೆ ಈಗಾಗಲೇ ಕಾರ್ಯಕ್ರಮ ನಿಗದಿಯಾಗಿದೆ. ತುಮಕೂರು ಮತ್ತು ಬೆಂಗಳೂರಲ್ಲಿ ಕೋರ್ ಕಮಿಟಿ ಸಭೆಯನ್ನ ಮಾಡಲಿದ್ದಾರೆ ಅಮಿತ್ ಶಾ ಅವರು. ರಾಜ್ಯ ಬಿಜೆಪಿಯ ಸದ್ಯದ ಪರಿಸ್ಥಿತಿಯನ್ನು ಹೇಗಿದೆ, ಇಲ್ಲಿನ ಸಿಚುವೇಶನ್ ಹೇಗಿದೆ, ಇವೆಲ್ಲದರ ಬಗ್ಗೆ ಮಹತ್ವದ ಚರ್ಚೆ ನಡೆಯಲಿದೆ ಈ ಒಂದು ಸಭೆಯಲ್ಲಿ. ಪಕ್ಷ ಸಂಘಟನೆ ಆಗಿರ್ಬೋದು, ಚುನಾವಣೆಗಳ ಸಿದ್ಧತೆಗಳ ಬಗ್ಗೆ ಕೂಡ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಎಲ್ಲಾ ರೀತಿಯ ಮಾಹಿತಿಯನ್ನ ಕಲೆ ಹಾಕ್ತಾರೆ, ಎಲ್ಲಾ ರೀತಿಯ ಮಾಹಿತಿಗಳನ್ನ ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಸರ್ಕಾರ ಪಕ್ಷದಲ್ಲಿನ ಬದಲಾವಣೆ ಬಗ್ಗೆನೂ ಸಮಾಲೋಚನೆ ಮಾಡುವ ಸಾಧ್ಯತೆ ಇದೆ. ಅಮಿತ್ ಶಾ ಅವರ ಭೇಟಿ ನಂತರ ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆಗಳಾಗತ್ತಾ, ಆ ರೀತಿಯಾದಂತಹ ಅನೇಕ ಮಾತುಕತೆಗಳು ಕೇಳಿ ಬರ್ತಾ ಇದೆ. ಈಗಾಗಲೇ ಪಕ್ಷ ಸರ್ಕಾರದಲ್ಲಿ ಮಹತ್ವದ ಬದಲಾವಣೆಯಾಗುವಂತಹ ಸಾಧ್ಯತೆಗಳಿದೆ. ಏಪ್ರಿಲ್ 8ರ ನಂತರ ಮಹತ್ವದ ಬದಲಾವಣೆ ಆಗತ್ತೆ ಅಂತ ಹೇಳಿ ಈಗಾಗಲೇ ಇದರ ಬಗ್ಗೆ ರಾಜ್ಯ ಬಿಜೆಪಿಯಲ್ಲಿ ಗುಸುಗುಸು ಪಿಸುಪಿಸು ಮಾತುಗಳು ಹರಿದಾಡ್ತಾ ಇದೆ. ಹಲವು ಮಹತ್ವದ ನಿರ್ಣಯ ಕೈಗೊಳ್ಳುವ ಸಾಧ್ಯತೆಗಳಿದೆ.